ಸೊ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಆದರೆ ಡೈಲಿ ಲೈಫಲ್ಲಿ ಇವತ್ತು ಅತಿ ಹೆಚ್ಚು ಎಲ್ಲರನ್ನ ಕಾಡ್ತಾ ಇರೋದು ಸ್ಟ್ರೆಸ್ಸನ್ನು ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಿರ್ತಾರೆ ಜನ. ಹೌದು. ಸ್ಟ್ರೆಸ್ ಅಥವಾ ತುಂಬ ಗಡಿಬಿಡಿಯ ಜೀವನದಲ್ಲಿ ಸಂಗೀತದ ಪಾತ್ರ ಏನು? ಮ್ಯೂಸಿಕ್ ಕಾಮ್ಸ್ ಯು ಡೌನ್. ಇವಾಗ ನೀವು ಟ್ರಾಫಿಕಲ್ಲಿ ಹೋಗ್ತಾ ಇದ್ರು ನಿಮಗೆ ಯು ಹ್ಯಾವ್ ಎಕ್ಸೆಪ್ಟೆಡ್ ಅಲ್ಲ, ಸೊ ಮ್ಯೂಸಿಕ್ ಹಾಕ್ಕೊಂಡು ಆರಾಮಾಗಿ ಒಂದು ಪೇಷನ್ಸಿಂದ ಮೈಂಡ್ ಕಾಮಾಗಿ ಹೋಗೋದು ಸಂಗೀತ ಇಂಪಾರ್ಟೆಂಟ್. ಪ್ರತಿಯೊಬ್ಬರೂ ಅಟ್ಲೀಸ್ಟ್ ದೆಲ್ ಬಿ ಅ ಬಾತ್ರೂಮ್ ಸಿಂಗರ್, ಅಟ್ಲೀಸ್ಟ್ ದೆಲ್ ಹ್ಯಾವ್ ಎನ್ ಆರ್ಟಿಸ್ಟ್ ಹೂಸ್ ದೇರ್ ಫೇವ್ರೇಟ್, ದೆ ಲುಕ್ ಅಪ್ ಟು ಇಟ್. ನೀವು ಪ್ರತಿದಿನ ಯಾವುದೋ ಒಂದು ಸಾಂಗ್ ಎಲ್ಲೋ ಒಂದು ಮೂಲಕ ನಿಮ್ಗೆ ಕನೆಕ್ಟ್ ಆಗುತ್ತೆ, ಯಾವುದೋ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಸಮ್ ಡೇಸ್ ಐ ಗೆಟ್ ಎವ್ರಿ ಡೇ ಯು ಕಾಂಟ್ ಬಿ ಮೋಟಿವೇಟೆಡ್ ಅಲ್ಲ. ನಿಮಗೆ ದಿನಾನು ನಾನು ಇವತ್ತು ಹಿಂಗೆ ಮಾಡ್ಬಿಡ್ತೀನಿ ಆಗಲ್ಲ. ಒಂದು ಕನ್ಸಿಸ್ಟೆನ್ಸಿ ಇರಬೇಕಂದ್ರೆ ಯಾವುದೋ ಒಂದು ಮೂಲಕ ನೀವು ಪರ್ಸ್ಪೆಕ್ಟಿವ್ ಡೆವಲಪ್ ಮಾಡ್ಕೋತೀರ. ಅದು ಮ್ಯೂಸಿಕ್ ಆಗಿರ್ಬೋದು, ಇನ್ನೊಬ್ರ ಜೊತೆ ಮಾತಾಡಿದ್ರೂ ಅವ್ರಿಗೊಂದು ಮೋಟಿವೇಟ್ ಬರ್ಬೋದು. ಬಟ್ ಮ್ಯೂಸಿಕ್ ನಿನ್ಗೆ ಯಾರ ಮೇಲೂ ಡಿಪೆಂಡ್ ಆಗದೆ ಇರೋಂಗೆ ಇಟ್ ಕ್ರಿಯೇಟ್ಸ್ ದಟ್ ಕಂಪ್ಯಾನಿಯನ್. ಎಷ್ಟೊಂದು ಜನ ಒಬ್ಬರೇ ಇರೋರು ಮ್ಯೂಸಿಕ್ಕಿಂದಾನೇ ಎಷ್ಟೊಂದು ಲೈಫ್ ಲೀಡ್ ಮಾಡಿಬಿಟ್ಟಿದ್ದಾರೆ.